ಛತ್ತೀಸ್ಗಢದ ಖಾಸಗಿ ವಿಮಾನ ಪತನಗೊಂಡಿದೆ. 30 ಅಡಿ ಎತ್ತರದಿಂದ ಕೆಳಗೆ ಬಿದ್ದಿದೆ ವಿಮಾನ. ಪೈಲಟ್ ಹಾಗೇನೆ ಸಹ ಪೈಲಟ್ ಸಾವನ್ನಪ್ಪಿರುವಂತದ್ದು ಈ ಘಟನೆಯಲ್ಲಿ. ಛತ್ತೀಸ್ಗಢದಲ್ಲಿ ಖಾಸಗಿ ವಿಮಾನ ಪತನವಾಗಿ 30 ಅಡಿ ಎತ್ತರದಿಂದ ಕೆಳಗೆ ಬಿದ್ದಿರುತ್ತೆ. ಪೈಲಟ್ ಹಾಗೇನೆ ಸಹ ಪೈಲಟ್ ಸಾವನ್ನಪ್ಪಿದ್ದಾರೆ. ಆರಾ ಪರ್ವತದಲ್ಲಿ ವಿಮಾನ ಪತನವಾಗಿರುವಂತದ್ದು. ಭದ್ರತಾ ಪಡೆ ಈ ಪತನವಾಗಿರುವಂತಹ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಆದರೆ ಛತ್ತೀಸ್ಗಢದಲ್ಲಿ ಈಗ ವಿಮಾನ ಪತನದಿಂದಾಗಿ ಪೈಲಟ್ ಸಾವನ್ನಪ್ಪಿದ್ದಾರೆ. ಜೊತೆಗೆ ಸಹ ಪೈಲಟ್ ಕೂಡ ಸಾವನ್ನಪ್ಪಿರುವಂತದ್ದು. 30 ಅಡಿ ಎತ್ತರದಿಂದ ಕೆಳಗೆ ಬಿದ್ದಿರುತ್ತೆ ವಿಮಾನ. ಇಬ್ಬರು ಸಾವನ್ನಪ್ಪಿದ್ದಾರೆ. ಆರಾ ಪರ್ವತದಲ್ಲಿ ವಿಮಾನ ಪತನ ಆಗಿರುವಂತದ್ದು. ಇನ್ನು ಭದ್ರತಾ ಪಡೆ ಅಲ್ಲಿಗೆ ಧಾವಿಸಿದ್ದಾರೆ. 30 ಅಡಿ ಎತ್ತರದಿಂದ ಪರ್ವತದ ತಪ್ಪಲಿನಲ್ಲಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಆರಾ ಪರ್ವತದಲ್ಲಿ ಈ ರೀತಿಯಾಗಿ ಘಟನೆ ನಡೆದಿರುವಂತದ್ದು. ಇಬ್ಬರು ಕೂಡ ಪೈಲಟ್ ಜೊತೆಗೆ ಸಹ ಪೈಲಟ್ ಅಸಿಸ್ಟೆಂಟ್ ಪೈಲಟ್ ಕೂಡ ಇದ್ದ ಆ ಇಬ್ರು ಕೂಡ ಸಾವನ್ನಪ್ಪಿರುವಂತದ್ದು. ಇದೊಂದು ಖಾಸಗಿ ವಿಮಾನ ಪತನ ಆಗಿದೆ. ಇಬ್ರು ಕೂಡ ಸಾವನ್ನಪ್ಪಿರುವಂತದ್ದು ಕೂಡ ಸಾಬೀತಾಗಿರುವಂತದ್ದು. ಆರಾ ಪರ್ವತದಲ್ಲಿ ವಿಮಾನ ಪತನವಾಗಿದೆ. ಛತ್ತೀಸ್ಗಢದ ಆರಾ ಪರ್ವತದಲ್ಲಿ ನಡೆದಿರುವಂತಹ ದುರ್ಘಟನೆ ಇವತ್ತು. ಇನ್ನು ದೊಡ್ಡ ಬೆಟ್ಟದ ಮೇಲೆ ವಿಮಾನ ಪತನವಾಗಿರುವಂತದ್ದು. ಮರಕ್ಕೆ ಡಿಕ್ಕಿ ಹೊಡೆದು ವಿಮಾನ ಪತನವಾಗಿದೆ. ಹೇಗಾಯ್ತು ಅಂತ ನೋಡ್ತಾ ಹೋದಾಗ ನಾರಾಯಣಪುರದ ರತನ್ಪಾಹಿ ಅರಣ್ಯಗಾಡಿನಲ್ಲಿ ಹೋಗ್ತಾ ಇದ್ದಾಗ ದೊಡ್ಡ ಬೆಟ್ಟ ಇರುತ್ತೆ. ದೊಡ್ಡ ಬೆಟ್ಟದ ಮೇಲೆ ಮರಕ್ಕೆ ಡಿಕ್ಕಿ ಹೊಡೆದಂತ ಪರಿಣಾಮ ಪತನವಾಗಿರುವಂತದ್ದು ವಿಮಾನ. ನಾರಾಯಣಪುರದ ರತನ್ಪಾಹಿ ಅರಣ್ಯ ಪ್ರದೇಶದಲ್ಲಿ ವಿಮಾನ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಮರಕ್ಕೆ ಡಿಕ್ಕಿ ಹೊಡೆಯುತ್ತೆ. ದೊಡ್ಡ ಪರ್ವತಕ್ಕೆ ಡಿಕ್ಕಿ ಅಂದ್ರೆ ಮರಕ್ಕೆ ಡಿಕ್ಕಿ ಹೊಡೆದಂತಹ ರಭಸಕ್ಕೆ ದೊಡ್ಡ ಪರ್ವತ ಇರುತ್ತೆ, ಅದ್ರ ಮೇಲೆ ಬೀಳುತ್ತೆ. ಆಗ ಈ ದುರಂತ ಸಂಭವಿಸಿರುವಂತದ್ದು. ದಟ್ಟ ಹೊಗೆ ಆವರಿಸಿರೋದನ್ನ ನಾವು ನೋಡ್ತಾ ಇದ್ದೀವಿ ಘಟನೆ ನಡೆದಿರುವಂತಹ ಸ್ಥಳದಲ್ಲಿ. ಬೆಟ್ಟದ ಮೇಲೇನೆ ವಿಮಾನ ಹೋಗುವಾಗ ಆ ಮರ ಅಡ್ಡಕ್ಕೆ ಸಿಕ್ಕಿರುವಂತದ್ದು. ಹಾಗಾಗಿ ಆ ಬೆಟ್ಟದ ಮೇಲೆ ಇದ್ದಿದ್ದಂತಹ ಮರಕ್ಕೆ ಡಿಕ್ಕಿ ಹೊಡೆದು ಪರ್ವತದ ಮೇಲೆ ಬಿದ್ದಿರುವಂತದ್ದು. ಪತನವಾಗಿ ದಟ್ಟವಾದ ಹೊಗೆ ಆವರಿಸಿಕೊಂಡಿದೆ. ವಿಮಾನ ಸುಟ್ಟು ಭಸ್ಮ ಆಗಿತ್ತೆ. ಅಲ್ಲಿದ್ದಂತಹ ಇಬ್ರು ಕೂಡ ಪೈಲಟ್ಸು ಸಾವನ್ನಪ್ಪಿದ್ದಾರೆ. ಖಾಸಗಿ ವಿಮಾನ ಆಗಿದ್ದಂತಹ ಕಾರಣಕ್ಕೆ ಈಗ ಸದ್ಯಕ್ಕೆ ಸಿಕ್ಕಿರುವಂತದ್ದು ಇಬ್ರು ಸಾವನ್ನಪ್ಪಿದ್ದಾರೆ ಪೈಲಟ್ಸ್ ಅಂತ. ದಟ್ಟ ಹೊಗೆ ಆವರಿಸಿಕೊಂಡಿರೋದನ್ನ ನಾವು ನೋಡ್ತಾ ಇದ್ದೀವಿ. ಆ ಮರಕ್ಕೆ ಡಿಕ್ಕಿ ಹೊಡೆದಿದ್ದೇ ಈ ಒಂದು ದುರಂತಕ್ಕೆ ಕಾರಣ ಆಗಿದೆ. ಅದು ದೊಡ್ಡ ಪರ್ವತ ಒಂದ್ ಕಡೆ ಆದ್ರೆ ಆ ಪರ್ವತದ ಮೇಲಿನ ಮರಕ್ಕೆ ಡಿಕ್ಕಿ ಹೊಡೆದಿರುವಂತಹ ಕಾರಣಕ್ಕೆ ಈ ಒಂದು ದುರಂತ ನಡೆದಿರುವಂತದ್ದು ಇವತ್ತು ಛತ್ತೀಸ್ಗಢದಲ್ಲಿ. ಅರಣ್ಯ ಪ್ರದೇಶ ಮೊಟ್ಟ ಮೊದಲನೇದಾಗಿ ನೋಡ್ತಾ ಹೋದಾಗ ಅರಣ್ಯ ಪ್ರದೇಶದಲ್ಲಿ ಹೋಗ್ತಾ ಇದ್ದಂತಹ ವಿಮಾನ, ಅರಣ್ಯ ಪ್ರದೇಶದಲ್ಲಿ ಇದ್ದಂತಹ ಪರ್ವತ, ದೊಡ್ಡ ಪರ್ವತ, ಅತಿ ದೊಡ್ಡ ಪರ್ವತ ಈ ಒಂದು ದುರಂತಕ್ಕೆ ಕಾರಣ ಆಗಿರುವಂತದ್ದು. ನಾರಾಯಣಪುರದ ರತನ್ಪಾಹಿ ಅರಣ್ಯ ಪ್ರದೇಶದಲ್ಲಿ ಛತ್ತೀಸ್ಗಢದಲ್ಲಿ ಹೋಗ್ತಾ ಇದ್ದಾಗ ವಿಮಾನ ಪತನವಾಗಿದೆ. ಇಬ್ಬರು ಪೈಲಟ್ಸ್ ಸಾವನ್ನಪ್ಪಿರುವಂತದ್ದು.